ಬೀದರ್ನಲ್ಲಿ ನಡೀತಕ್ಕಂಥ ಕೆಡಿಪಿ ಸಭೆಯಲ್ಲಿ ಆಗಿರ್ತಕ್ಕಂಥ ಘಟನೆ ನಾನು ಕೂಡ ಮಾಧ್ಯಮದ ಮುಖಾಂತರ ನಾನು ನೋಡಿದ್ದೀನಿ. ನಾನು ಬೆಂಗಳೂರಿಂದ ಮೈಸೂರಿಗೆ ಚಾಮುಂಡಿ ದೇವಿಯ ದರ್ಶನ ಪಡೆದುಕೊಳ್ಬೇಕು ಅಂತ ನಾನು ಬೆಳಗ್ಗೆ ಬೆಂಗಳೂರಿಂದ ಮೈಸೂರಿಗೆ ಹೋಗಿದ್ದೆ. ಮೈಸೂರು ಮುಗಿಸ್ಕೊಂಡು ನಾನು ತಿರ್ಗಾ ಬೆಂಗಳೂರಿಗೆ ಹೋಗ್ಬೇಕಾಗಿತ್ತು. 12 ಗಂಟೆಗೆ ಮುಖ್ಯಮಂತ್ರಿಗಳು ಮೈಸೂರು ಏರ್ಪೋರ್ಟ್ ಬರ್ತಾ ಇದ್ದಾರೆ ಅಂದ್ರೆ ಹೋಗೋಣ ಅಂತ ಅಲ್ಲಿ ಹೋಗಿದಾಗ ನನಗೆ 12ವರೆಗೆ ಇದಾಗಿರ್ತಕ್ಕಂಥ ಘಟನೆ ಬಗ್ಗೆ ನಮ್ಮ ಆಪ್ತ ಸಹಾಯಕ ವಿಡಿಯೋ ಹಾಕಿದ್ರು. ನಾನು ಅಲ್ಲಿಂದ ನೇರವಾಗಿ ಮೈಸೂರಿಂದ ವಿಮಾನದ ಮೂಲಕ ಹೈದರಾಬಾದಿಗೆ ಬಂದು ಹೈದರಾಬಾದಿಂದ ಇಲ್ಲಿ ಹುಮ್ನಾಬಾದ್ ನಾನು ಬಂದಿದ್ದೀನಿ. ಇವತ್ತು ವಿಶೇಷವಾಗಿ ಕೆಡಿಪಿ ಸಭೆ ಸುಮಾರು ದಿನದಿಂದ ಹುಮ್ನಾಬಾದ್ ಕ್ಷೇತ್ರದಲ್ಲಿ ಸಾಕಷ್ಟು ಬಾರಿ ನಾವು ಸಚಿವರಾಗಿ ಕೂಡ ಕೆಡಿಪಿ ಸಭೆಗಳು ಮಾಡಿದ್ದೀವಿ ಮತ್ತು ಕೆಡಿಪಿ ಸಭೆಯಲ್ಲಿ ನಾವು ಶಾಸಕರಾಗಿ ಕೂಡ ಕಾರ್ಯನಿರ್ವಹಣೆ ಮಾಡಿದ್ದೀವಿ. ಇವತ್ತು ಅನುಪಾಲನಾ ವರದಿ ಇವತ್ತೇ ಇಲ್ಲ, ಎಲ್ಲೆಲ್ಲಿ ಅನುಪಾಲನಾ ವರದಿಗಳು ಹುಮ್ನಾಬಾದ್ ಕೆಡಿಪಿ ಸಭೆಯಲ್ಲಿ ಇವ್ರು ಎಷ್ಟೆಷ್ಟು ವಾಗ್ದಾನ ಮಾಡಿದಾರ, ಏನೇನು ಸೂಚನೆಗಳು ಕೊಟ್ಟಿದ್ದಾರೆ ಅಧಿಕಾರಿಗಳಿಗೆ, ಯಾವುದೇ ಒಂದು ಪಾಲನೆ ಆಗಿದೆ, ಆ ಅನುಪಾಲನಾ ವರದಿ ಶಾಸಕರು ನೋಡಬೇಕು. ಇವತ್ತು ಆಗಿರ್ತಕ್ಕಂಥ ಘಟನೆ ನಾನು ವಿಷಾದ ಪಡಿಸ್ತೀನಿ. ಯಾಕಂದ್ರೆ ಇವೆಲ್ಲ ಶಾಸಕರು, ವಿಧಾನ ಪರಿಷತ್ ಸದಸ್ಯರು ಅಂದ್ರೆ ಅವರು ಕೂಡ ಶಾಸಕರೇ, ಎಲ್ಲರಿಗೂ ಗೌರವ ಒಂದೇ ಇದೆ. ಅವ್ರವ್ರು ಮಾತಾಡ್ತಕ್ಕಂಥದ್ದು ಅವ್ರಿಗೆ ಅಧಿಕಾರ ಇದೆ, ಇವ್ರಿವ್ರು ಮಾತಾಡ್ತಕ್ಕಂಥ ಅಧಿಕಾರ ಇವರಿಗೂ ಕೂಡ ಇದೆ, ಯಾರಿಗೂ ಕೂಡ ಬೈಂಡಿಂಗ್ ಇಲ್ಲ. ಇವತ್ತು ಹುಮ್ನಾಬಾದ್ ಪಟ್ಟಣದಲ್ಲಿ ಇವತ್ತು ನಾವು ನೋಡಿದಾಗ ಯಾವ ರೀತಿ ಕಾಣಿಸ್ತಾ ಇದೆ ಹುಮ್ನಾಬಾದ್ ಪಟ್ಟಣದಲ್ಲಿ ಅಂದ್ರೆ ಏನಪ್ಪ ಭಯಭೀತಿ, ಜನ ಏನಾಗಿದೆ ಏನಿಲ್ಲ ಅಂತ. ಏನೂ ಆಗಿಲ್ಲ, ಅಲ್ಲಿ ಆಗ್ತಕ್ಕಂಥ ಮಾತಿನ ವಾಕ್ಸಮರ. ಮಾನ್ಯ ವಿಧಾನ ಪರಿಷತ್ ಸದಸ್ಯರು ಕೆಲವೊಂದು ಮಾತನಾಡಿದಾರ, ಮಾನ್ಯ ಶಾಸಕರು ಕೂಡ ಮಾತನಾಡಿದಾರ. ತಾವು ಕೂಡ ವಿಡಿಯೋ ಕ್ಲಿಪ್ ನೋಡಿದ್ದೀನಿ. ನಾನು ಇನ್ನೂ ಕೂಡ ನಾನು ವೈಯಕ್ತಿಕವಾಗಿ ಕೂಡ ನಮ್ಮ ಸೋದರ ಜೊತೆಯಲ್ಲಿ ಕೂಡ ನಾನು ಚರ್ಚೆ ಮಾಡ್ತೀನಿ. ನನಗೀಗಾಗಲೇ ಗುಲ್ಬರ್ಗಾ ವಿಭಾಗದ DIG ಕೂಡ ನನಗೆ ಫೋನ್ ಮಾಡಿದ್ರು, ನಮ್ಮ ಪೊಲೀಸ್ ವರಿಷ್ಠಾಧಿಕಾರಿಗಳು ಕೂಡ ನನ್ನ ಫೋನ್ ಮಾಡಿದ್ರು. ಇಲ್ಲಿ ಆಗಿರ್ತಕ್ಕಂಥ ಘಟನೆ ಬಗ್ಗೆ ನಾನು ಕೂಡ ಅವ್ರ ಜೊತೆಯಲ್ಲಿ ಚರ್ಚೆ ಮಾಡಿದ್ದೀನಿ. ನಾನು ಪೊಲೀಸ್ ಇಲಾಖೆಯವರಿಗೂ ಕೂಡ ನಾನು ಹೇಳಿದ್ದೀನಿ, ಇದು ಕಾನೂನು ಸುವ್ಯವಸ್ಥೆ ಎಲ್ಲೋ ಕೆಡ್ತಾ ಇದೆ. ಪದೇ ಪದೇ ನೀವು ನೋಡಿದಿರ್ಬೇಕು, ಹಿಂದೆ ಕೂಡ ಶಾಸಕರು ಎಲ್ಲೆಲ್ಲಿ ಕಾರ್ಯಕ್ರಮಗಳಿಗೆ ಹೋಗ್ತಾರ ಅಲ್ಲೆಲ್ಲಿ ಕಾರ್ಯಕ್ರಮಗಳಲ್ಲಿ ದಮ್ಮು ತಾಕತ್ತು ಅದ್ರ ಬಗ್ಗೆನೆ ಮಾತಾಡ್ತಾ ಇದಾರೆ. ಪಾಪ ಒಂದ್ ಕಡೆ ಅಭಿವೃದ್ಧಿ ವಿಷಯ ಬೇರೆ ಕಡೆ ಉಳಿತು, ದಮ್ಮು ತಾಕತ್ ಬಗ್ಗೆನೆ ಮಾತಾಡ್ತಾ ಇದಾರ. ಇವತ್ತು ನಾನು ಇಷ್ಟೇ ಹೇಳಕ್ ಇಚ್ಛೆ ಪಡ್ತೀನಿ, ಇವತ್ತು ನಾವೆಲ್ಲ ಒಂದು ದೊಡ್ಡ ಜವಾಬ್ದಾರಿ ಸ್ಥಾನದಾಗ ಇದ್ದೀವಿ. ಆ ದೊಡ್ಡ ಜವಾಬ್ದಾರಿ ಸ್ಥಾನ ನಾವು ಬೇರೆಯವ್ರಿಗೆ ಇರ್ತಕ್ಕಂಥ ಕ್ಷೇತ್ರದ ಮಹಾಜನತೆ 2,60,000 70,000 ಮತದಾರರಿದ್ದಾರ, ಮತದಾರ ಪ್ರಭುಗಳು. ಇವತ್ತು ನಮಗೇನು ಮನ್ನಣೆ ಕೊಟ್ಟಿ ಗೆಲುವು ಸೋಲು ಅದು ಬೇರೆ ವಿಚಾರ. ನಮ್ಮನ್ನೇನು ಮತದಾನ ಮಾಡಿದಾರ, ನಾವು ಅವ್ರ ಬಗ್ಗೆ ಚಿಂತನೆ ಮಾಡ್ತಕ್ಕಂಥದ್ದು. ನಾವು ಏನ್ ಮಾಡ್ತಾ ಇದ್ದೀವಿ ಇವತ್ತು ಅವ್ರ ಬಗ್ಗೆ ಯಾವುದೂ ಚಿಂತನೆ ಇಲ್ಲ. ತಾವು ನೋಡಿ, ಹುಮ್ನಾಬಾದ್ ಕ್ಷೇತ್ರ ಈ ಕಳೆದ 2.5 ವರ್ಷದಲ್ಲಿ ಯಾವ ಗತಿಗೂ ನಡೀತಾ ಇದೆ, ಏನ್ ಅಭಿವೃದ್ಧಿ ಆಗಿದೆ 2.5 ವರ್ಷದಲ್ಲಿ ಹುಮ್ನಾಬಾದ್ ಪಟ್ಟಣದಲ್ಲಿ ಶಾಸಕರು ಮತ್ತು ಶಾಸಕರ ಸೋದರು ಬಹಳಷ್ಟು ಅಭಿವೃದ್ಧಿ ಆಗಿದೆ. ನಾನು ಧೈರ್ಯವಾಗಿ ಹೇಳಕ್ ಇಚ್ಛೆ ಪಡ್ತೀನಿ. ಇವತ್ತು ಹುಮ್ನಾಬಾದ್ ಕ್ಷೇತ್ರದಲ್ಲಿ ನಡೀತಕ್ಕಂಥ ಕಾಮಗಾರಿಗಳು ಎಲ್ಲನೂ ಕೂಡ ಶಾಸಕರು ಸೋದರು ಅವರೇ ಮಾಡ್ತಕ್ಕಂಥ ಇವೆಲ್ಲ ಕಾರ್ಯಗಳು ಮಾಡಲಿ. ಅದು ಸರ್ಕಾರ ಇದೆ, ಅದ್ರ ಬಗ್ಗೆ ತೀರ್ಮಾನ ಮಾಡುತ್ತೆ. ಎಲ್ಲಿ ಕಳಪೆ ಮಟ್ಟದ ಕಾಮಗಾರಿ ಆಗಿದೆ ಅದ್ರ ಬಗ್ಗೆ ಅಧಿಕಾರಿಗಳು ಬರ್ತಾರ, ವೀಕ್ಷಣೆ ಮಾಡ್ತಾರ. ಅದ್ರ ಬಗ್ಗೆ ಕೂಡ ನಮ್ ತಕರಾರಿಲ್ಲ. ಇಲ್ಲಿ ತಕರಾರು ಎಲ್ಲಿ ಬರ್ತಾ ಇದೆ, ಶಾಸಕರು ಇವತ್ತ ಕೆಡಿಪಿ ಸಭೆಯಲ್ಲಿ ಅಲ್ಲಿ ಕೂಡ ಅದೇ ರೀತಿ, ಇಲ್ಲಿ ಹುಮ್ನಾಬಾದ್ ಕೆಡಿಪಿ ಸಭೆಯಲ್ಲಿ ಅದೇ, ಬೀದರ್ ಕೆಡಿಪಿ ಸಭೆಯಲ್ಲಿ ಅದೇ. ಇವ್ರಿಗೆ ಏನಾಗ್ಬಿಟ್ಟಿದೆ ಅಂದ್ರೆ ರೂಢಿ ಆಗ್ಬಿಟ್ಟಿದೆ ಶಾಸಕರಿಗೆ. ಇದು ಮೋಸ್ಟ್ ಕ್ರಿಮಿನಲ್ ಮೈಂಡ್. ನಿಮಗೆ ಹೇಳಕ್ ಇಚ್ಛೆ ಪಡ್ತೀನಿ ಮಾಧ್ಯಮ ಸ್ನೇಹಿತರೆ, ಈ ಶಾಸಕರು ಕರ್ತವ್ಯ ಕೆಲಸ ಏನು ಅಂಬೋದು, ಶಾಸಕರು ಅಂತ ಏನು ದೊಡ್ಡ ಹೆಸರಿದೆಯಲ್ಲ ಅದಕ್ಕೆ ಇವರು ಮಸಿ ಹಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಅದು ಗೌರವವಾದಂತ ಸ್ಥಾನ. ಇವತ್ತು ನಾವು ಎಲ್ಲಿ ಅಸೆಂಬ್ಲಿ ವಿಧಾನಸೌಧದಲ್ಲಿ ನಾವೆಲ್ಲಿ ಕುಡಿರ್ತೀವಿ ಅದು ಒಂದು ದೇವಸ್ಥಾನ ಇದ್ದಂಗೆ. ಆ ದೇವಸ್ಥಾನದಲ್ಲಿ ಹೋದಾಗ ಆದ್ರೂ ಕೂಡ ನಾವು ಸತ್ಯವೇ ಜಯತೆ,
ನಾವು ಸತ್ಯ ಮಾತಾಡ್ತಕ್ಕಂಥ ಮಾಡೋದು ಪ್ರಯತ್ನ ಮಾಡ್ಬೇಕು. ಆದ್ರೆ ಅದು ಯಾವುದೂ ಇಲ್ಲ ಶಾಸಕರ ಬಳಿ. ಬರೇ ಕ್ರಿಮಿನಲ್ ಮೈಂಡು, ಎಲ್ಲೆಲ್ಲಿ ಏನೇನ್ ಮಾಡಬೇಕು ಅದ್ರ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಮಾತಾಡಿ, ಇವತ್ತು ಎಲ್ಲೆಲ್ಲಿ ಸರ್ವೆ ಮಾಡಬೇಕು ಸರ್ವೆ ಮಾಡಲಿ, ಅದಕ್ಕೆ ನಮ್ ಸಹಕಾರ ಇದೆ. ನೀವು ಹಿಂದೆನೂ ಕೂಡ ನಾನು ಹೇಳಕ್ ಇಚ್ಛೆ ಪಡ್ತೀನಿ, ವೀರಣ್ಣ ಪಾಟೀಲ್ದು ಲಾಸ್ ಬಗ್ಗೆ ತೆಗೆದ್ರು, ರಾಜಶೇಖರ್ ಪಾಲ್ ಭೀಮಾಸ್ ಹೋಟೆಲ್ ಬಗ್ಗೆ ತೆಗೆದ್ರು, ಅನೇಕ ಬಾರಿ ತೆಗೆದ್ರು. ಒಂದ್ಸಲ ನಮ್ಗ ಅವ್ರಿಗೆ ವಾದ ವಿವಾದ ಆಯ್ತು ಶಾಸಕರಿಗೆ. ನಾನು ಹೇಳಿದೆ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ಹೋಗಿ ಪ್ರಮಾಣ ಮಾಡೋಣ ಇಂಥ ತಾರೀಕು ಅಂತ ನಾನು ಅವರಿಗೆ ಡೇಟ್ ಕೊಟ್ಟೆ. ಶಾಸಕರು ಫಲಾನೇ ಮಾಡಿದ್ರು. ನಾನು ಅವತ್ತಿನ ದಿವಸ ವೀರಭದ್ರೇಶ್ವರ ದೇವಸ್ಥಾನಕ್ಕೆ ಹೋಗಿ ಶಾಸಕರಿಗೆ ಫೋನ್ ಮಾಡ್ದೆ. ಅವ್ರೆಲ್ಲೋ ಇದ್ರು, ಫೋನ್ ಎತ್ತಿಲ್ಲ. ಮತ್ತೆ ಅವೇ ಫೋನ್ ಮಾಡಿದ್ರು. ನಾನು ಬಹಳ ಗೌರವ ಕೊಟ್ಟು ಹೇಳಿದವ್ರಿ, ಶಾಸಕರೇ ಮತ್ತೆ ತಾವು ವೀರಭದ್ರೇಶ್ವರ ದೇವಸ್ಥಾನ ಇಲ್ಲಿಲ್ಲ, ನಾನು ಬೆಂಗಳೂರಲ್ಲಿ ಇದ್ದೀನಿ, ನಾನು ಅದು ಇದ್ದೀನಿ ಅಂತೇಳಿ ಬರೇ ಹಿಟ್ ಅಂಡ್ ರನ್ ಯಾವುದಕ್ಕೂ ಕೂಡ ಇದೆಯಲ್ಲ. ಇವತ್ತಿಲ್ಲಿ ಕಾರ್ಖಾನೆಗಳ ಪರಿಸ್ಥಿತಿ ಏನಿದೆ, ಕಾರ್ಖಾನೆಗಳ ಜೊತೆಲಿ ಶಾಮೀಲ್ ಯಾರಿದ್ದಾರೆ ಮಾಡಲಿ, ವೀರಭದ್ರೇಶ್ವರ ಪ್ರಮಾಣ ಮಾಡಲಿ, ಯಾರು ಶಾಮೀಲ್ ಇದ್ದಾರೆ ಅನ್ನೋದು. ಯಾಕೆ ಜನರಿಗೆ ತಪ್ಪು ದಾರಿಗೆ ಐತಕ್ಕಂಥ ಕೆಲಸ ಮಾಡ್ತಾ ಇದ್ರಿ? ದಯಮಾಡೋದು ಮಾಡಬೇಡಿ. ಇವತ್ತು ಕಾರ್ಖಾನೆಗಳ ಪರಿಸ್ಥಿತಿ ಏನಿದೆ, ಜನ ಶಾಪ ಹಾಕ್ತಾ ಇದಾರ. ಇಡೀ ಹುಮನಾಬಾದ್ ಕ್ಷೇತ್ರ ಇವತ್ತ ಗಡವಂತಿ, ಮೋಳ್ಕೆರ, ದುಮ್ಮನ್ಸೂರ್, ಬಸಂತಪುರ್, ಇವೆಲ್ಲ ಮಾಣಿಕ್ ನಗರ್ ಎಲ್ಲ ಪರಿಸ್ಥಿತಿ ಏನಿದೆ, ಏನಿಲ್ಲ ಪಾಪ. ಇವತ್ತು ಇಂಥದ್ದು ಇಶ್ಯೂ ಎಲ್ಲ ಬಿಟ್ರು ಪಾಪ. KDPಯಲ್ಲಿ ಆ ಇದೇನಾಯ್ತು, ಈ ಅದ್ರದ್ದು ಏನ್ ಮಾಡ್ತಾ ಇದ್ದೀನಿ, ನಾನು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಹೇಳಕ್ ಇಚ್ಛೆ ಪಡ್ತೀನಿ, ಒಂದು ಸಲ ಅದ್ರ ಬಗ್ಗೆ ಚರ್ಚೆಗೆ ಅವಕಾಶ ಕೊಡಿ. ವಿಧಾನ ಪರಿಷತ್ತಿನ ಸದಸ್ಯರಿಗೆ, ಶಾಸಕರಿಗೆ, ಇಲ್ಲ ಪ್ರತ್ಯೇಕವಾಗಿ ಸಭೆ ಮಾಡಿ ಮಂತ್ರಿಗಳೇ. ಅವ್ರದ್ದು ಏನಿದೆ, ನಮ್ದು ಏನಿದೆ, ಇವ್ರದ್ದು ಏನಿದೆ, ಪೂರಾ ಬಿಚ್ಚಿಡ್ತಕ್ಕಂಥದ್ದು ಆಗ್ಲಿ. ಪೂರಾ ಇಡೀ ಹುಮನಾಬಾದ್ ಕ್ಷೇತ್ರ, ಇಡೀ ರಾಜ್ಯದ ಜನ ನೋಡ್ಲಿ ಏನಿದೆ ಏನಿಲ್ಲ ಅಂಬೋದು. ಅದಕ್ಕೂ ನಾವು ತಯಾರು. ಇವತ್ತ ಅವರೆಲ್ಲ ಹೇಳ್ತಾ ಇದಾರ, ಇವತ್ತವರು ಲಾಜಿಂಗ್ ಕಟ್ಸಿದಾರ, ಎಷ್ಟು ಜಾಗ ಹೊಡೆದಿದ್ರ ಅವ್ರಿಗೆ ಗುರ್ತಿಲ್ವಾ? ಸರ್ವೆ ಆಗ್ಬೇಕಾ? ಬೇರೆಯವ್ರ ಬಗ್ಗೆ ಬળ ಮಾಡ್ತಾ ಇದಾರ. ನಿಮ್ದಲ್ಲಿ ಫಸ್ಟ್ ನಿಮ್ಮಿಂದ ನೋಡಿ, ನಾವು ಯಾವುದೇ ಒಂದು ದೊಡ್ಡ ಸ್ಥಾನದಲ್ಲಿ ಇದ್ದಾಗ ಮೊದಲು ನಮ್ಮಿಂದ ಪ್ರಾರಂಭ ಆಗ್ಬೇಕು. ನಾವೇನಾದ್ರು ತಪ್ಪು ಮಾಡಿದ್ರೆ ನಮಗ್ ತರ ಡಿಸ್ಮೆಂಟಲ್ ಮಾಡ್ಬೇಕು, ಆಮೇಲೆ ಬೇರೆಯವ್ರಿಗೂ ಹೋಗ್ಬೇಕು. ನಾವು ಕರೆಕ್ಟ್ ತಾನೆ? ಮೊದಲು ನಿಮ್ಗೆ ಪ್ರಾರಂಭ ಮಾಡಿ. ನಾಳೆ ನೀವು 20 ಫೀಟೋ 10 ಫೀಟೋ 1 ಫೀಟೋ ಮುಂದೆ ಬಂದಿದ್ರಿ, ನಾಳೆಗೆ ಹೊಡಿತಕ್ಕಂಥ ಕೆಲಸ ಮಾಡಿ. ಆಮ್ಯಾಗ ಹೇಳಿ ಯಾರು ಎಲ್ಲಿ ಒತ್ತುವರಿ ಮಾಡಿದಾರ, ನಿಮ್ಮದು ಆಗಿದ ತಕ್ಷಣವೇ ಅದಕ್ಕೂ ಕೂಡ ಡಿಸ್ಮೆಂಟಲ್ ಮಾಡ್ಸೋಣ ಇಮಿಡಿಯೇಟ್. ನೀವು ಒಂದು ದೊಡ್ಡ ಸ್ಥಾನಮಾನ ಮೇಗಿದ್ದೀರಾ, ಅದೆಲ್ಲ ನೋಡಿ. ಬಟ್ ಇವತ್ತು ನನ್ನ ಇಚ್ಛೆ ಇಷ್ಟೇ ಅದ, ನಾನು ಪೊಲೀಸ್ ಅಧಿಕಾರಿಗಳಿಗಾಗ್ಲಿ, ಜಿಲ್ಲಾ ಉಸ್ತುವಾರಿ ಸಚಿವರಿಗಾಗ್ಲಿ ಇದೇ ರೀತಿ ಮುಂದೆ ನಡೀತು ಅಂದ್ರ ಇದು 2ನೇ ಬಳ್ಳಾರಿ ಆಗ್ಲಿಕ್ಕೂ ಕೂಡ ಆಗ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಯಾಕಂತ ಕೇಳಿ, ನಾನು ನಿನ್ನೆ ಮುಖ್ಯಮಂತ್ರಿಗಳ ಹತ್ರ ಹೋಗಿದಾಗ ಬಹಳ ಸಮಾಧಾನದ ನಮ್ಮ ಜೊತೆಲೆಲ್ಲ ಚರ್ಚೆ ಮಾಡಿ ಈ ಬಳ್ಳಾರಿ ಬಗ್ಗೆ ಬಹಳ ಬೇಸರ ಮಾಡ್ಕೊಂಡಿದ್ರು ಮುಖ್ಯಮಂತ್ರಿಗಳು. ನಾನು ಉಪಮುಖ್ಯಮಂತ್ರಿಗಳ ಜೊತೆಲಿ ಹೋಗಿದಾಗ ಕೂಡ ಬಳ್ಳಾರಿ ಚರ್ಚೆ ಮಾಡ್ತಾ ಇದ್ದೀನಿ. ಇವತ್ತು ನಮ್ಮ ಉದ್ದೇಶ, ಇವತ್ತು ಕಾನೂನು ಸುವ್ಯವಸ್ಥೆ ಕೆಡಬಾರದು. ನಾವು ಕಾನೂನು ಏನಿದೆ ಕಾನೂನು ಚೌಕಟ್ಟಲ್ಲಿ ನಾವೆಲ್ಲರೂ ಕೂಡ ನಡಿಬೇಕು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತ ಸಂವಿಧಾನ, ಆ ಸಂವಿಧಾನ ಅಡಿಯಲ್ಲಿ ನಾವೆಲ್ಲರೂ ಕೂಡ ನಡೀತಕ್ಕಂಥದ್ದು. ಯಾರು ಕೂಡ MLA ಇರ್ಬೋದು, ಮಿನಿಸ್ಟರ್ ಇರ್ಬೋದು, ಚೀಫ್ ಮಿನಿಸ್ಟರ್ ಇರ್ಬೋದು, ಯಾರಾದ್ರೂ ಕೂಡ ಈ ಕಾನೂನು ಬಿಟ್ಟು ಹೋಗ್ಲಕ್ ಆಗೋದಿಲ್ಲ. ನಾನು ಈಗೂ ಕೂಡ ಅಸೂರೆನ್ಸ್ ಕೊಟ್ಟಿದ್ದೀನಿ. ನನಗೆ DIG ಗುಲ್ಬರ್ಗಾ ಸಾಹೇಬರು ಕೂಡ ಫೋನ್ ಮಾಡಿದ್ರು, ಇಲ್ಲ ಈ ರೀತಿ ಆಗಿದೆ ಹುಮನಾಬಾದ್ ಅಲ್ಲಿ, ಮತ್ತು ನಮ್ಮ ಪೊಲೀಸ್ ವರಿಷ್ಠಾಧಿಕಾರಿಗಳು ಅವರು ಕೂಡ ಪಾಪ ಹೇಳಿದ್ರು, ಈ ರೀತಿ ಆಗಿದೆ ಸರ್, ಈ ರೀತಿ ಆಗಿದೆ. ನಾನು ಕೂಡ ಹೇಳಿದೆ, ಸರ್ ನಾವು ಯಾವುದು ಕಾನೂನು ಸುವ್ಯವಸ್ಥೆ ನಾವು ಮುರಿಯೋದಿಲ್ಲ, ನಿಮ್ಮ ಕಾನೂನು ನಾವು ಪಾಲನೆ ಮಾಡ್ತೀವಿ, ಕಾನೂನು ಗೌರವ ಕೊಡ್ತೀವಿ, ನಾವು ಯಾವುದು ಕಾನೂನು ಕೈಯಲ್ಲಿ ತಗೋಬೋದಿಲ್ಲ. ನಾನೇನೋ ಈಗ ಮಾಧ್ಯಮ ಮೂಲಕ ಕೇಳಿದೆ, ನಾನು ಒಂದ್ ಕಡೆ ಶಾಸಕರು ಹೇಳ್ತಾ ಇದ್ದೀರಂತ 144 ನಾನೇ ಮಾಡಿಸಿದ್ದೀನಿ ಅಂತ. ನೀ ಮಾಡ್ಸಕ್ಕೆ ನೀನ್ ಚೀಫ್ ಮಿನಿಸ್ಟರ್? ನಿನಗೆ ಮಾಡ್ಸಕ್ ಅಧಿಕಾರ ಯಾರು ಕೊಟ್ರು? ಇಲ್ರಿ, ಇವ್ರಿಗೆ ಮಾಡ್ಸಕ್ ಅಧಿಕಾರ ಇದೆಯಾ? ಮಾಧ್ಯಮ ಸ್ನೇಹಿತರೆ, ಇದೇನಪ್ಪ 144 ಮಾಡ್ತಕ್ಕಂಥದ್ದು ತಹಸೀಲ್ದಾರ್, SP, DC ಅವ್ರಿಗೆ ಮಾಡ್ತಕ್ಕಂಥ ಅಧಿಕಾರ. ಈಗ ನಾನು ಎಕ್ಸ್ ಮಿನಿಸ್ಟರ್ ಇದ್ದೀನಿ, ನಮ್ಮ ಇಬ್ಬರು ತಮ್ಮರು ಸೋದರ MLC ಅಂದ್ರೆ ನೀವು 144 ಮಾಡಂದ್ರೆ 144 ಮಾಡಕ್ ಆಗ್ತದ? 144 ಎಲ್ಲಿ ಕಾನೂನು ಸುವ್ಯವಸ್ಥೆ ಕೆಡ್ತದ, ಆ ಕಾನೂನು ಸುವ್ಯವಸ್ಥೆ ಕೈವರೆಗೆ ಬರುವವರೆಗೆ ಅದು ಮಾಡ್ತಕ್ಕಂಥ ವ್ಯವಸ್ಥೆ ಅದು ಅವ್ರಿಗೆ ಬಿಟ್ಟಿದ್ದು. ಅದಕ್ಕೆ ನಾನು ಇವತ್ತ ತಮ್ಮ ಮೂಲಕ ಶಾಸಕರಿಗೆ ಹೇಳಕ್ ಇಚ್ಛೆ ಪಡ್ತೀನಿ, ನೀವು ಎಲ್ಲಿವರೆಗೆ ನಾವು ನಿಮ್ಮ ಇದಕ್ಕೆ ಬರೋದಿಲ್ಲ. ಬಟ್ ನೀವು ಮುಂದೆ ಇದೇ ರೀತಿ ನಡ್ಕೊಂಡು ಹೋದ್ರೆ ಇದ್ರ ಮಾತು ಬಹಳ ದೊಡ್ಡ ಮಟ್ಟದಲ್ಲಿ ಇದಕ್ಕೆ ಉತ್ತರ ಕೊಡ್ಬೇಕಾಗ್ತದ. ಅದು ಮಾತ್ರ ಗ್ಯಾರಂಟಿ. ಅದಕ್ಕೆ 2 ಮಾತೆ, ನಾವು
ನಾವೆಲ್ಲಿ ಕೂಡ ತಪ್ಪು ಮಾಡಂಗಿಲ್ಲ. ಅವ್ರು ತಪ್ಪು ಮಾಡಿ ಪದೇ ಪದೇ ನಮ್ಮ ಮ್ಯಾಗ ಬೀಳ್ತಾ ಬಂದ್ರು ಅಂದ್ರೆ ಈಗ ನೋಡಿ, ಮನುಷ್ಯ ಎಲ್ಲಿವರೆಗೆ ಕಾಯ್ತಾನೆ, ಇಲ್ಲಿವರೆಗೆ ಕಾಯ್ತಾನೆ. ಇದ್ರ ಬಾದ್ ಬಂದು ಬಂದ್ರೆ ಏನು ಕಾಯಕ್ಕಾಗಲ್ಲ. ನಾವಾಗ ಏನು ಮಾಡೋದಿಲ್ಲ. ಅವ್ರಾಗೆ ಕಾಲು ಎತ್ಕೊಂಡು ನೀವು ನೋಡಿದ್ರಿ ಮೊನ್ನೆ ಚುಡುಗುಪ್ಪದರ ಒಂದು ಕಾರ್ಯಕ್ರಮ ಮಾಡಿದ್ರು. ಪಾಪ ಗುದುರಿ ಹುಡ್ಕೊಂಡು ಇನ್ಸ್ಪೆಕ್ಷನ್ ಹೋಗ್ಯಾರ ಮಾನ್ಯ ಶಾಸಕರು. ನನಗನ್ನಿಸ್ತು ರಾಜ್ಯದಲ್ಲಿ 224 ಶಾಸಕರು, ಈ ಶಾಸಕೊಬ್ಬ ಬೇರೆನೆ, 223 ಮಂದಿ ಬೇರೆನೆ. ಇವ್ರು ಇನ್ಸ್ಪೆಕ್ಷನ್ ಹೋಗಿ ಖುಷಿ ಯಾಕ ಅಂದ್ರೆ ಅವ್ ಎಷ್ಟು ಮೆಡಲ್ ಯಾಕೆನ ಎಲ್ಲಿ ಕಮ್ಮಿ ಆಗ್ತು, ನನ್ಗೆ ಎಷ್ಟು ಪರ್ಸೆಂಟೇಜ್ ಬಂತು ಅದಕ್ಕ ಏನು ಗುರ್ತಿಲ್ಲ. ಖುಷಿ ಸಂಕಟ ಇದೆ. ಇನ್ಸ್ಪೆಕ್ಷನ್ ಖುಷಿ ನಾನಂತೂ ನೋಡಿಲ್ಲಪ್ಪ. 20 ವರ್ಷ MLA ಕೆಲಸ ಮಾಡಿದ್ದೀನಿ. ಅದಕ್ಕೆ ಇನ್ನೂ ಸಾಕಷ್ಟು ವಿಚಾರಗಳು ಇವತ್ತ ಇದಕ್ಕ ನಾನು ಮಾತಾಡೋದಕ್ಕ ಡೆಲಿಟ್ ಆಗೋದ್ ಬೇಡ. ಈಗ ಅವ್ರದ್ದು ಏನ್ ಪೂರ ಚರಿತ್ರೆ ಇದೆ. ಈಗ ನಾವು ಇಷ್ಟ ದಿನ ಸುಮ್ಮನೆ ನಡೆಯಪ್ಪ ಒಬ್ರು ಜನಪ್ರತಿನಿಧಿರ ಬೇಡ ಅಂತ ಏನಿಲ್ಲ, ಮುಚ್ಚುಮರಿ ಏನು ಇಲ್ಲಿ ಎಲ್ಲನೂ ಕೂಡ ಜನರ ಮಧ್ಯದಲ್ಲಿ ಹಂಚ್ಕೊಳ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ ಪ್ರತಿಯೊಂದು ವಿಷಯ. ಬಟ್ ಇವತ್ತಿನ ಇದರಲ್ಲಿ ಅದು ಕಾರ್ಯಕ್ರಮದಲ್ಲಿ ಹೇಳಕ್ ಆಗೋದಿಲ್ಲ. ಅದು ಬೇರೆ ಇದರಲ್ಲಿ ನಾನು ಹೆಂಗ ಹಳಿಕೆರದಲ್ಲಿ ಕಾರ್ಯಕ್ರಮದ ಹುಮ್ನಾಬಾದಲ್ಲಿ ಪ್ರತ್ಯೇಕ ಕಾರ್ಯಕ್ರಮ ಮಾಡಿದಾಗ ಎಲ್ಲನೂ ಕೂಡ ಬಿಚ್ಚಿ ಬಿಚ್ಚಿ ಹೇಳ್ತಕ್ಕಂಥ ಪ್ರಯತ್ನ ನಾನು ಮಾಡ್ತೀನಿ. ನಾನು ಇಷ್ಟೇ ಹುಮ್ನಾಬಾದ್ ನಾಗರಿಕರಲ್ಲಿ ವಿನಂತಿ ಮಾಡ್ತೀನಿ, ಇದೇನು ರಾಜಕೀಯ ದೋಷದಿಂದ ಇವತ್ತೇನು ಶಾಸಕರು ಈಗ ಅವ್ರಿಗೆ ಏನಾಗಲ್ಲ ನನಗೆ ಗೊತ್ತಿಲ್ಲ. 2023ರಿಂದ ಏನ್ ಬದಲಾವಣೆ ಆಗಿದೆ ಆ ವಿರುಬದಲಾವಣೆಗೆ ಕುಣಾಪ ನನಗಾರು ಗೊತ್ತಾಗಲ್ದು. 2021ಗಿನ ಮುಂದೆ ಹೋಗ್ಬೇಕಾದ್ರೆ ನಮ್ಗೆ ಕೇಳೇ ಹೋಗ್ಬೇಕು, ಹೆಂಗ್ ಮಾಡ್ಬೇಕ್ರಿ, ಏನ್ ಮಾಡ್ಬೇಕ್ರಿ ಅಂತ. ಇವತ್ ಪರಿಸ್ಥಿತಿ ಆಗ್ಲಿ, ದೇವ್ರವ್ರಿಗೆ ಒಳ್ಳೇದ್ ಮಾಡಿ ಬುದ್ಧಿ ಕೊಡ್ಲಿ. ಆದ್ರೆ ನಾನು ಹೇಳ್ತಕ್ಕಂಥ ಇಷ್ಟೇ, ಹುಮ್ನಾಬಾದ್ ಕ್ಷೇತ್ರ ಜನರಿಗೆ ನಾನು ಇದು ಆಗಿರ್ತಕ್ಕಂಥ ಘಟನೆ ಬಗ್ಗೆ, ಈ ಘಟನೆ ಆಗ್ಬಾರ್ದಿತ್ತು, ಘಟನೆ ಆಗಿದೆ. ಆದ್ರೂ ಕೂಡ ಈ ಘಟನೆಯಿಂದ ತಾವ್ಯಾರು ಕೂಡ ಕಾರ್ಯಕರ್ತರು, ಹುಮ್ನಾಬಾದ್ ಕ್ಷೇತ್ರ ಜನ ತಾವೆಲ್ಲರೂ ಕೂಡ ಒಳ್ಳೆ ರೀತಿಯಿಂದ ಸ್ಪಂದಿಸಿ ಯಾವುದೇ ಅಹಿತಕರ ಘಟನೆಗೆ ನಾವು ಯಾರು ಕೂಡ ಅವಕಾಶ ಮಾಡಿಕೊಡೋದು. ಯಾಕಂದ್ರೆ ಕಾನೂನು ಚೌಕಟ್ಟಲ್ಲಿ ನಾವೆಲ್ಲ ನಡ್ಕೊಂಡು ಹೋಗ್ತಕ್ಕಂಥ ಇದರಲ್ಲಿ ನಾವು ನಡೀಬೇಕಾಗಿದೆ. ಯಾರೋ ಒಬ್ಬ ತಿಳಿಲಾರ್ದ ಬುದ್ಧಿ ಇಲ್ಲಾರ್ದೋ ಮಾಡ್ತಾನೆ ಅಂದ್ರೆ ನಾವು ಬುದ್ಧಿ ಇದ್ಕೊಂಡು ಮಾಡಿದ್ರೆ ಏನು ಉಪಯೋಗ ಇಲ್ಲ. ಅದಕ್ಕೆ ನಾವು ಬಹಳ ಸೌಜನ್ಯದಿಂದ ಸಮಾಧಾನದಿಂದ ಮಾಡತಕ್ಕಂಥ ಪ್ರಯತ್ನ, ನೀವೆಲ್ಲರೂ ಕೂಡ ನಿಮ್ ಸಹಕಾರ. ಇವತ್ತು ತಾವೆಲ್ಲರೂ ಕೂಡ ಪಾಪ ಹಳ್ಳಿಯಿಂದ ಇನ್ನೂ ಯಾರು ಕೂಡ ಪೊಲೀಸ್ 144 ಮಾಡಿದೆ ಅಂತ ಇನ್ನೂ ಸಹಜ ಸಂಖ್ಯೆಯಲ್ಲಿ ನನ್ನ ದೂರವಾಣಿ ಮೂಲಕ ನಮ್ಮ ಕಾರ್ಯಕರ್ತರು ಫೋನ್ ಮಾಡ್ತಾ ಇದ್ದಾರೆ, ನಾವು ಬರ್ತೀವಿ ಸರ್ ಅಂತ. ನಾವು ಯಾರಿಗೂ ಕೂಡ ಇಲ್ಲ ಬೇಡ, ಏನು ಇಲ್ಲ 144 ಇದೆ ಬೇಡ ಅಂತೇಳಿ ನಾವು ಯಾರಿಗೂ ಕೂಡ ಬರೋದಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ. ಇನ್ನೂ ಸಮಯ ಬಂದಾಗ ಅದೆಲ್ಲನೂ ಕೂಡ ರೂಪರೇಷೆ ಗುರ್ತಾಗುತ್ತೆ. ಹೇಳಿ ತಮ್ದೇನಾದ್ರು ಹೇಳ್ತೀನಿ. ಭಯಭೀತರು ಆಗ್ಯದೋ ಅಂತಲ್ಲ, ಇವತ್ತ ಮೊನ್ನೆ ಆಗಿರ್ತಕ್ಕಂಥ ಬಳ್ಳಾರಿ ಘಟನೆ ಬಗ್ಗೆ ಕೂಡ ತಾವು ನೋಡಿದ್ರಿ. ಬಳ್ಳಾರಿ ಘಟನೆ ಯಾವ ರೀತಿ ಯಾವ ವಿಕೋಪಕ್ಕೆ ಹೋಯ್ತು ಅಂಬೋದು. ಈಗ ಇಲ್ಲಿ ಕೂಡ ಸ್ವಲ್ಪ ಏನೋ ನೆಗ್ಲಿಜೆನ್ಸಿ ತೋರಿದ್ರೆ ಮತ್ತೆ ಈ ಘಟನೆ ಕೂಡ ಎಲ್ಲಿಗೆ ಹೋಗ್ತದೋ ಅಂತ ಪಾಪ ಪೊಲೀಸರು ಮುಂಜಾಗ್ರತವಾಗಿ ಅವ್ರ ಕ್ರಮ ತಗೊಂಡಿದ್ದಾರೆ. ಯಾಕೆ ಅವ್ರು ಮಾಡಲೇಬೇಕಲ್ಲ, ಕಾನೂನು ಸುವ್ಯವಸ್ಥೆ ಕಾಪಾಡ್ತಕ್ಕಂಥ ಕೆಲಸ ಅವ್ರದಿದೆ. ನಾನು ಒಂದೇ ಹೇಳಿದೀನಿ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ, ಕಾನೂನು ಬಿಟ್ಟು ಕಾನೂನು ನಿಮ್ದೇನು ಸುವ್ಯವಸ್ಥೆ ಇದೆ, ಸುವ್ಯವಸ್ಥೆ ಯಾರು ಬಿಟ್ಟು ತಪ್ಪು ಮಾಡ್ತಾರ ಇಮ್ಮಿಡಿಯೇಟ್ ಅವ್ರ ಮೇಲೆ ಕ್ರಮ ತಗೋಬೇಕು ನೀವು. ನಾನು DIG ಕೂಡ ಹೇಳಿದೀನಿ, SP ಕೂಡ ಹೇಳಿದೀನಿ. ನಾವು ಮಾಡಿದ್ರು ಕೂಡ ನಮ್ಮ ಮೇಲೆ ಕ್ರಮ ತಗೊಳ್ಳಿ, ಯಾರು ಮಾಡ್ತಾರೋ ಅವ್ರ ಮೇಲೆ ಕ್ರಮ ತಗೊಳ್ಳಿ ಅಂತ ನಾನು ಅದು ಕೂಡ ಸೂಚನೆ ಕೊಟ್ಟಿದ್ದೀನಿ SP ಅವರಿಗೆ. ಮುಂದಿನ ನಡೆ ಏನಿಲ್ಲ, ಕಾದು ನೋಡೋದಷ್ಟೇ. ಮುಂದಿನ ನಡೆ ನಮ್ದೇನಿಲ್ಲ, ನಾವು ಕಾದು ನೋಡ್ತಕ್ಕಂಥದ್ದು ಅಷ್ಟೇ ಕೆಲಸ. ಅದು ಜನ ತೀರ್ಮಾನ ಮಾಡ್ತಾರ, ಮುಂದೆ ಏನ್ ಆಗ್ತದ, ಏನ್ ಮಾಡ್ಬೇಕು, ಇದು ಯಾವ ದಿಕ್ಕು ಸೂಚಿ ಹೋಗ್ತದ, ಅದೆಲ್ಲ ಜನ ತೀರ್ಮಾನ ಮಾಡ್ತಾರೆ. ನಾವ್ ಯಾವುದು ತೀರ್ಮಾನ ಮಾಡ್ತಕ್ಕಂಥದ್ದಲ್ಲ. ಇದಕ್ಕಿಂತ ಮುಂಚೆ ನಾನು ನಿಮ್ಗೆ ಹೇಳದಲ್ಲ, ನಾವು ಯಾವುದು ಕಾನೂನು ಚೌಕಟ್ಟು ಬಿಟ್ಟು ಹೋಗೋದೇ ಇಲ್ಲ. ಅವ್ರು ಪದೇ ಬೇಕಂತ ಕಾನೂನು ಚೌಕಟ್ಟು ಬಿಟ್ಟು ಬರ್ರಿ ಅವ್ರು ನಮಗ್ ಅವಾರ್ಡ್ ಮಾಡತ್ತಾರ. ಅರ್ಥ ಆಯ್ತಾ ನಿಮ್ಗ? ನಾವು ಅದು ಮಾಡ್ತಾ ಇಲ್ಲ, ಅವ್ರು ಪದೇ ಇದು ಮಾಡ್ತಾರೆ, ಕೆವ್ರ್ತಾ ಇದಾರೆ. ಥ್ಯಾಂಕ್ ಯು. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ SV TVS ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ TVS ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ, ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009. ಫ್ಲಾಟ್ ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ CC ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ
ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ, ಹಿಂದೆ ಸಂಪರ್ಕಿಸಿ 7676474747. MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್.